ನಮ್ಮ ಕಾಲೇಜಿನ ಉಪನ್ಯಾಸಕರು ಅವರು ಸಹ ನನ್ನ ಜೊತೆ ಇವತ್ತು ಪ್ರೆಸ್ ಮೀಟಿಗೆ ಬಂದಿದ್ದಾರೆ. ಇವತ್ತು ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಡಿಪ್ಲೊಮಾ ಕೋರ್ಸ್ಗಳು ಪ್ರವೇಶಾತಿ ನಡೀತಾ ಇದೆ. ಇದರ ಸಲುವಾಗಿ ಈಗಾಗಲೇ 2 ಸಲ ನಾನು ಪ್ರೆಸ್ ಮೀಟ್ ಇಲ್ಲೇ ಬಂದು ಮಾಡಿದ್ದೇನೆ. ಈಗ ನಮ್ಮಲ್ಲಿ ಟೋಟಲ್ಲು 3 ಡಿಪ್ಲೊಮಾ ಕೋರ್ಸ್ಗಳಿದೆ. 2 ಡಿಪ್ಲೊಮಾ ಕೋರ್ಸ್ಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಸಂಬಂಧಿಸಿದಂಥದ್ದು. ಒಂದನೇದು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಅದೇ ಥರ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಇವೆರಡೂ ಸಹ ಮೆಕ್ಯಾನಿಕಲ್ ಇಂಜಿನಿಯರಿಂಗಿಂದು. ಇದರ ಕೋರ್ಸ್ ಅವಧಿ ಬಂದು 4 ವರ್ಷ. ಈ ಕೋರ್ಸ್ 4 ವರ್ಷದಲ್ಲಿ 3 ವರ್ಷ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ನಲ್ಲಿ ತರಬೇತಿಯನ್ನು ಪಡೀತಾರೆ. ಮತ್ತು ನಾನು ಈಗಾಗಲೇ ಸುಮಾರು ಸಲ ಹೇಳಿದ್ದೇನೆ, 4ನೇ ವರ್ಷಕ್ಕೆ ಅವರಿಗೆ ಪ್ರತಿಷ್ಠಿತ ಕೈಗಾರಿಕೆಗಳಿಗೆ ಕಡ್ಡಾಯವಾಗಿ 1 ವರ್ಷದ ಇಂಟರ್ನ್ಶಿಪ್ ತರಬೇತಿಗಾಗಿ ಕಳಿಸ್ತೇವೆ. ಆ ಇಂಟರ್ನ್ಶಿಪ್ ತರಬೇತಿಯಲ್ಲಿ ಅವರು ಇನ್ನೂ ಹೆಚ್ಚಿನ ಅಂದರೆ ಅವರು ಆನ್ ಜಾಬ್ ಟ್ರೈನಿಂಗ್ ಮಾಡೋದ್ರಿಂದ ಅವರ ಒಂದು ಸ್ಕಿಲ್ ಲೆವೆಲು ಇನ್ನೂ ಚೆನ್ನಾಗಿ ವೃದ್ಧಿಯಾಗುತ್ತೆ. ಜೊತೆಗೆ ಅವರಿಗೆ ಮುಂದಿನ ದಿನಗಳಲ್ಲಿ ನೇರವಾಗಿ ಅಂದರೆ ಕೋರ್ಸ್ ಮುಗಿದ ನಂತರ ನೇರವಾಗಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಲು ಒಂದು ಇದು ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಆ ಒಂದು ಏನು ಸ್ಕಿಲ್ ಗೇನ್ ಮಾಡಿರ್ತಾರೆ ಆ ಇಂಟರ್ನ್ಶಿಪ್ ಪೀರಿಯಡಲ್ಲಿ. ಅದೇ ರೀತಿ ಈಗ ನಮ್ಮಲ್ಲಿ ಇನ್ನೊಂದು ಡಿಪ್ಲೊಮಾ ಕೋರ್ಸ್ ಇದೆ, ಅದು ಕಂಪ್ಯೂಟರ್ ಸೈನ್ಸಿಗೆ ಸಂಬಂಧಿಸಿದ್ದು. ಅದು ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್. ಇದು ಸಹ 4 ವರ್ಷಗಳಾಗಿರುತ್ತೆ. ನಾನು ಹೇಳಿದಾಗೆ 3 ವರ್ಷ ಕಾಲೇಜಿನಲ್ಲೇ ಅಭ್ಯಾಸ ಮಾಡ್ತಾರೆ, ಮತ್ತು 4ನೇ ವರ್ಷಕ್ಕೆ ಅವರನ್ನು ಸಾಫ್ಟ್ವೇರ್ ಕಂಪನಿಗೆ 1 ವರ್ಷದ ಇಂಟರ್ನ್ಶಿಪ್ ತರಬೇತಿಗೆ ಕಳಿಸ್ತಾ ಇದ್ದೇವೆ. ಈಗ ನಮ್ಮಲ್ಲಿ ಆಲ್ರೆಡಿ ಆಯಿತು, 2 ತಿಂಗಳಾಯಿತು ಅಡ್ಮಿಷನ್ ಸ್ಟಾರ್ಟ್ ಆಗಿ. ಆದರೂ ಸಹ ಅದು ಗೊತ್ತಿಲ್ಲ ಏನು ಕಾರಣಗಳು ಅಂತ. ಈಗ ನಮ್ಮಲ್ಲಿ ಒಂದು 65% ಅಡ್ಮಿಷನ್ ಆಗಿದೆ. ಅಂದರೆ 150 ಸೀಟಿಗೆ 100 ಸೀಟ್ ಆಗಿದೆ, ಇನ್ನೂ 50 ಸೀಟು ಖಾಲಿ ಇದೆ. ಸೊ ಹಾಗಾಗಿ ಸೀಟ್ಗಳನ್ನ ಭರ್ತಿ ಮಾಡಬೇಕಾಗಿದೆ. ಈಗ ನಮ್ಮ ಕೋರ್ಸ್ಗಳ ವೈಶಿಷ್ಟ್ಯತೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮದು ಎಲ್ಲ ಸ್ಕಿಲ್ ಬೇಸ್ಡು. ಅಂದರೆ ನಾವು 70% ಪ್ರಾಕ್ಟಿಕಲ್ಗೆ ಒತ್ತು ನೀಡ್ತೇವೆ, ಅದೇ ರೀತಿ 30% ಮಾತ್ರ ಥಿಯರಿಗೆ ಒತ್ತು ನೀಡ್ತೇವೆ. ಯಾಕೆಂದರೆ ಪ್ರಾಕ್ಟಿಕಲ್ ನಾಲೆಡ್ಜು ತುಂಬಾ ಇಂಪಾರ್ಟೆಂಟು. ಅವರಿಗೆ ಇಂಡಸ್ಟ್ರೀಸಿಗೆ ಹೋದರೆ ಅವ್ರಿಗೆ ಏನು ವರ್ಕ್ ಮಾಡಬೇಕಾಗಿರುತ್ತೆ, ಇವರು ಅದನ್ನು ಕಲ್ತು ಪ್ರಾಕ್ಟಿಕಲಾಗಿ ಅಲ್ಲಿ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ನಾವು ಹೆಚ್ಚು ಪ್ರಾಕ್ಟಿಕಲ್ಗೆ ಒತ್ತನ್ನು ನೀಡ್ತಾ ಇದ್ದೇವೆ. ಹಾಗೆ ನಮ್ಮಲ್ಲಿ ಸ್ಕಾಲರ್ಶಿಪ್ ವ್ಯವಸ್ಥೆನೂ ಇದೆ. ನಮ್ಮ ಇದರಿಂದ ಗೌರ್ನಮೆಂಟಿಂದ ಇದರಿಂದ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್, ಅದರಿಂದ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು. ಹಾಗೆ ಅವರಿಗೆ ಸ್ಕಾಲರ್ಶಿಪ್ ಸಹ ಬರುತ್ತೆ. ಹಾಗೆ ಇದು ನಮ್ಮಲ್ಲಿ ಉದ್ಯೋಗಾವಕಾಶಗಳು ಚೆನ್ನಾಗಿದೆ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಆ ಪರ್ಟಿಕ್ಯುಲರ್ ಈಗ ಫಾರ್ ಎಕ್ಸಾಂಪಲ್ ಟೂಲ್ ಆ್ಯಂಡ್ ಡೈ ಮೇಕಿಂಗು, ಇದರಲ್ಲಿ ಈಗ ಏನಿದೆ ಇಂಡಸ್ಟ್ರೀಸಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ನೀಡ್ಸು, ಅದನ್ನೇ ನಾವು ಕಳಿಸೋದ್ರಿಂದ ತುಂಬಾ ವಿಪುಲ ಅವಕಾಶಗಳಿದೆ. ಅದೇ ಥರ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗಲ್ಲೂ ಅಷ್ಟೇ ತುಂಬಾ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಮಾಡಿದವ್ರಿಗೆ ಉದ್ಯೋಗ ಅವಕಾಶಗಳಿದೆ. ಬಟ್ ಇದು ಒಂದು ಸ್ವಲ್ಪ ಅವೇರ್ನೆಸ್ಸು ಕಡಿಮೆ ಆಗಿದೆ ನಮ್ಮ ಡಿಪ್ಲೊಮಾ ಕೋರ್ಸ್ಗಳು. ಈಗ ಸಾಮಾನ್ಯ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಈ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕೋರ್ಸ್ಗಳ ಬಗ್ಗೆ ಹೆಚ್ಚು ತಿಳ್ಕೊಂಡಿರ್ತಾರೆ. ಬಟ್ ನಮ್ಮ ಡಿಪ್ಲೊಮಾ ಕೋರ್ಸ್ಗಳ ಬಗ್ಗೆ ನಮ್ಮಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಿದ್ರೂ ಸಹ ಒಂದು ಅವೇರ್ನೆಸ್ ಪ್ರೋಗ್ರಾಮ್, ಅದು ಅವೇರ್ನೆಸ್ ಇಲ್ಲೋದ್ರಿಂದ ತುಂಬಾ ಲ್ಯಾಗ್ ಆಗಿದೆ ಅಡ್ಮಿಷನ್ಸು. ಸೊ ಹಾಗಾಗಿ ತಾವುಗಳು ದಯಮಾಡಿ ಇದು ಅಡ್ಮಿಷನ್ ರಿಲೇಟೆಡ್ ಪಬ್ಲಿಷ್ ಮಾಡಿಕೊಡ್ಬೇಕು. ಸೊ ಟೋಟಲ್ 150 ಇದೆ ಸರ್. ಈಗ ನಮ್ಮಲ್ಲಿ ಟೂಲ್ ಆ್ಯಂಡ್ ಡೈ ಮೇಕಿಂಗು 60